MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೂರಾರು ಶವ ಹೂತಿರುವುದು ಸುಳ್ಳು. ಸ್ಫೋಟಕ ಸಂಗತಿ ತೆರೆದಿಟ್ಟ ದೂರುದಾರನ ಸಹೋದ್ಯೋಗಿ. ಜೋರಾಯಿತು ಧರ್ಮಸ್ಥಳದ ಷಡ್ಯಂತ್ರದ ಸಮರ. ಧರ್ಮಸ್ಥಳ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಬಂದಂತ ಆರೋಪ. ಸುಜಾತ ಭಟ್ ತೋರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋಗೆ ಟ್ವಿಸ್ಟ್. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಧರ್ಮಸ್ಥಳ ದಂಗಲ್ ನ್ಯೂಸ್ ಟಾಪ್ನಲ್ಲಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರೋದೇ ಸುಳ್ಳು. ದುಡ್ಡಿನ ಆಸೆಗಾಗಿ ದೂರುದಾರ ಸುಳ್ಳು ಹೇಳ್ತಿರಬಹುದು. ಹೀಗಂತ ದೂರುದಾರನ ಜೊತೆ ಕೆಲಸ ಮಾಡ್ತಿದ್ದ ರಾಜು ಎಂಬಾತ ಸ್ಫೋಟಕ ಸಂಗತಿಗಳನ್ನ ತೆರೆದಿಟ್ಟಿದ್ದಾನೆ. ನಾನು ಅಲ್ಲಿ ನೋಡಿದ್ದು 2 ಮೃತದೇಹ. ಅದನ್ನ ನಾವು ಆಂಬ್ಯುಲೆನ್ಸ್ ನಲ್ಲಿ ಕಳುಹಿಸಿದ್ದೇವೆ. ಧಣಿಗಳ ಬಗ್ಗೆ ಯಾಕೆ ಸುಳ್ಳು ಹೇಳಬೇಕು ಅಂತ ದೂರುದಾರನನ್ನ ರಾಜು ಪ್ರಶ್ನಿಸಿದ್ದಾನೆ. ಅದೇನ ಸರ್, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ. ನೂರಾರು ಶವ ಊತಾಕದ ಸಂದರ್ಭದಲ್ಲಿ ನೀವು ಇರಲಿಲ್ವಾ? ಇಲ್ಲ ಸರ್, ಆವಾಗ ಇರಲಿಲ್ಲ ಸರ್. ನೀವು ಇದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ನನಗೆ ಸರ್ ಇದು ಇಲ್ದಿರೋದೆಲ್ಲ ಸ್ವಲ್ಪ ದನಿಗಳ ಮೇಲೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್, ಅದೆಲ್ಲ ತಪ್ಪಲ್ಲ ಸರ್. ಧರ್ಮಸ್ಥಳದ ಷಡ್ಯಂತ್ರದ ಸಮರ ಜೋರಾಗಿದೆ. ಅದರಲ್ಲೂ ಜನಾರ್ದನ್ ರೆಡ್ಡಿ, ಸಂಸದ ಸಸಿಕಾಂತ್ ಸೆಂಥಿಲ್ ನಡುವಿನ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಿದೆ. ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಅಂತ ರೆಡ್ಡಿ ಆರೋಪಿಸಿದ್ರು. ಆದ್ರೆ ಈ ಆರೋಪವನ್ನ ಸೆಂಥಿಲ್ ತಳ್ಳಿ ಹಾಕಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ರೆಡ್ಡಿ, ನಿಮ್ಮ ತಪ್ಪಿಲ್ಲ ಅಂದ್ರೆ ಧೈರ್ಯವಾಗಿ ವಿಚಾರಣೆ ಎದುರಿಸಿ ಅಂತ ಸವಾಲು ಹಾಕಿದ್ದಾರೆ. ಇವ್ರ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತ ವಿಷಯಗಳು ಕೇಳುವಾಗ. 100% ಬೇಸ್ಲೆಸ್ ರೂಮರ್ಸ್, ಕಟ್ಟುಕತೆ ಅಂತ ಹೇಳ್ತಾರಲ್ಲ ಅಷ್ಟೇ. ಇವತ್ತು ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ CBI NIA ಒಂದು ಇನ್ವೆಸ್ಟಿಗೇಷನ್ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ವಾಲಂಟ್ರಿಯಾಗಿ ಅವ್ರು ಬಂದ್ಬಿಟ್ಟು ಆ ಇನ್ವೆಸ್ಟಿಗೇಷನ್ಗೆ ನಾನು ಸಹಕಾರ ಕೊಡ್ತೇನೆ. ಇನ್ವೆಸ್ಟಿಗೇಷನ್ಗೆ ನಾನು ಸಿದ್ಧನಾಗಿದ್ದೀನಿ. ಅದು ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿ ಅಂತೇಳಿ ಆ ಧೈರ್ಯದ ಮಾತು ಅವರು ಮಾಧ್ಯಮಗಳ ಮುಂದೆ ಹೇಳಲಿ. ಅವರು ಧರ್ಮಸ್ಥಳ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಬಂದಿರೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಗೃಹ ಸಚಿವ ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದು ಇಡಿ ತನಿಖೆಗೆ ಮನವಿ ಮಾಡಿದ್ದಾರೆ. ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕೂಡ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ದಾರೆ. SIT ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸಭೆ ನಡೆಸಿದ್ದಾರೆ. SIT ಠಾಣೆಗೆ ಬಂದ ಇತರೆ ದೂರುದಾರರ ಪ್ರಕರಣಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಮುಂದಿನ ತನಿಖೆಯ ರೂಪುರೇಷೆ ಸಿದ್ಧಪಡಿಸುತ್ತಿದ್ದಾರೆ. ಮುಸುಕುದಾರಿಗೂ ಮುನ್ನ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ಸುಜಾತ ಭಟ್ ಹಿಂದಿನ ಕಥೆಗಳು ಹೊರಬರ್ತಿವೆ. ನನ್ನ ಮಗಳು ಅಂತ ಸುಜಾತ ಭಟ್ ತೋರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋ ವಸಂತಿ ಎಂಬ ಮಹಿಳೆಯಿದ್ದು ಅಂತ ವಸಂತಿ ಕುಟುಂಬದವರೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅದು ನನ್ನ ತಂಗಿ ಫೋಟೋ. ಅವರು ಆ ಥರ ಮಾಡಬಾರ್ದಿತ್ತು. ನಮಗೆಲ್ಲ ಫ್ಯಾಮಿಲಿಗೆ ತುಂಬ ಬೇಸರ ಆಗಿದೆ. ಆ ಥರ ಮಿಸ್ಯೂಸ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ಫೋಟೋನ. ತಂಗಿ ಅಂದರೆ ಯಾರು, ಅವರ ಹೆಸರು ಏನು, ಅವ್ರ ಬಗ್ಗೆ ವಸಂತಿ, MP ವಸಂತಿ ಅಂತ. MP ವಸಂತಿ ಅವರು ಬೆಂಗಳೂರಿಗೆ ಮದುವೆ ಆಗಿದ್ದರು. ಶಿ ಗಾಟ್ ಮ್ಯಾರಿಡ್ ಟು ಬ್ರಾಹ್ಮಿನ್, ಶ್ರೀವತ್ಸ ಅಂತ ಅವ್ರ ಹೆಸರು. ಹೌ ಇಟ್ಸ್ ಪಾಸಿಬಲ್ ಸರ್? ನಮ್ಮ ತಂಗಿ ನಮ್ಗೆ ಗೊತ್ತಾಗುತ್ತಲ್ಲ, ಫೀಚರ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಮುಖ ಕಣ್ಣು ಎಲ್ಲ ನೋಡಿದ್ರೆ ಗೊತ್ತಾಯ್ತಲ್ಲ. ನಾವು ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. 100% ಅವಳದೇ ವಸಂತಿ ಇದೆ ಅದು. ನಾನು ತೋರಿಸಿದ್ದು ನನ್ನ ಮಗಳ ಫೋಟೋ ಅಂತ ಸುಜಾತ ಹೇಳ್ತಿದ್ದಾರೆ. ಅದು ನನ್ನ ತಂಗಿ ವಸಂತಿ ಫೋಟೋ ಅಂತ ವಿಜಯ್ ಹೇಳ್ತಿದ್ದಾರೆ. ಇವರಿಬ್ಬರು ಒಂದೇ ಫೋಟೋ ಬಗ್ಗೆ ಮಾತನಾಡ್ತಿರೋದಕ್ಕೂ ಒಂದು ರೋಚಕ ಲಿಂಕ್ ಇದೆ. SIT ಮೂಲಗಳಿಂದ ಸ್ಫೋಟಕ ಸಂಗತಿಗಳು ಹೊರಬಂದಿದೆ. ಮೂಲತಃ ಉಡುಪಿ ಜಿಲ್ಲೆಯ ತೆರ್ಕಳದವರಾದ ಸುಜಾತ ಭಟ್ 2000 ಇಸವಿಯಲ್ಲಿ ಬೆಂಗಳೂರಿಗೆ ಬಂದಿದ್ರು. ಈ ವೇಳೆ ಬೆಂಗಳೂರಿನಲ್ಲಿ BEL ಉದ್ಯೋಗಿಯಾಗಿದ್ದ ರಂಗಪ್ರಸಾದ್ ಎಂಬುವರ ಗೆಳೆತನವಾಗಿತ್ತು. ರಂಗಪ್ರಸಾದ್ ಪತ್ನಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಇದೇ ಹೊತ್ತಲ್ಲೇ ರಂಗಪ್ರಸಾದ್ಗೆ ಸುಜಾತ ಭಟ್ ಹತ್ತಿರವಾಗಿದ್ರು. ಇದೇ ರಂಗಪ್ರಸಾದ್ ಮಗನಾಗಿದ್ದ ಶ್ರೀವತ್ಸ ಭಟ್ ಪತ್ನಿಯೇ ಈ
ಸುಜಾತಾ ಭಟ್ ರಂಗಪ್ರಸಾದ್ಗೆ ಹತ್ತಿರವಾಗ್ತಿದ್ದಂತೆ ಮಗ ಶ್ರೀವತ್ಸ ಮತ್ತು ಸೊಸೆ ವಸಂತಿ ದೂರವಾಗಿದ್ರು. 2007ರಲ್ಲಿ ವಿರಾಜಪೇಟೆಯ ಕೋಟೇಳಿ ಹೊಳೆಯಲ್ಲಿ ವಸಂತಿ ಶವ ಪತ್ತೆಯಾಗಿತ್ತು. ಈ ಬಗ್ಗೆ ಸಿಐಡಿ ತನಿಖೆ ಕೂಡ ಆಗಿತ್ತು. ವರದಿಯಲ್ಲಿ ಆತ್ಮಹತ್ಯೆ ಅಂತ ಸಾಬೀತಾಗಿತ್ತು. MS ರಾಮಯ್ಯ ಕಾಲೇಜಿನಲ್ಲಿ ನರ್ಸಿಂಗ್ ಓದುತ್ತಿದ್ದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸಿದ್ರು. ರಂಗಪ್ರಸಾದ್ ಇದ್ದ ಮನೆ ಖಾಲಿ ಮಾಡುವಾಗ ಸುಜಾತಾ ಭಟ್ಗೆ ಇದೇ ವಸಂತಿ ಫೋಟೋ ಸಿಕ್ಕಿತ್ತಂತೆ. ಈಗ ಅದೇ ಫೋಟೋವನ್ನೇ ಅನನ್ಯ ಭಟ್ ಅಂತ ತೋರಿಸಿದ್ದಾರೆ ಅನ್ನೋದು ವಸಂತಿ ಕುಟುಂಬದ ಆರೋಪ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH